ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ಜೂನ್ 21ನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ. ಅದು ಈ ಸಲ ಜೂನ್ 21 ಭಾನುವಾರ ಬಂದಿದೆ. ಹಾಗಾಗಿ ಯೋಗ ದಿನವನ್ನು ನಾವು ಎಲ್ಲರೂ ಒಂದು ಒಮ್ಮತದಿಂದ ಆಚರಿಸೋಣ. ಬರೀ ಯೋಗ ದಿನ ಮಾತ್ರ ಯೋಗ ಮಾಡೋದಲ್ಲ, ಪ್ರತಿದಿನ ಯೋಗ ಮಾಡೋದು ತುಂಬ ಒಳ್ಳೆಯದು. ನಮಸ್ಕಾರ ಸ್ನೇಹಿತರೆ. ನಾವು ಯಾವಾಗಲೂ ಯೋಗ ಮಾಡುವಾಗ ಖಾಲಿ ನೆಲದ ಮೇಲೆ ಕೂತ್ಕೋಬಾರ್ದು. ಒಂದು ಈ ಥರ ಮ್ಯಾಟು ಅಥವಾ ಕಾರ್ಪೆಟ್ ಏನಾದರೂ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ನಾವು ಯೋಗ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ಥರ ಪದ್ಮಾಸನ ಹಾಕ್ಕೊಂಡು ಕೂತ್ಕೋಬೇಕು. ಪದ್ಮಾಸನ ಹಾಕೋದ್ರಿಂದ ನಮ್ಮ ಒಂದು ಬೆನ್ನುಹುರಿ ನೇರವಾಗಿ ಒಂದು ಸ್ಟ್ರೈಟ್ ಪೊಸಿಷನಲ್ಲಿರುತ್ತೆ. ಹಾಗಾಗಿ ಬೆನ್ನು ಬಾಗೋದಿಲ್ಲ. ನೋಡಿ, ಈ ಥರ ನಮಸ್ಕಾರ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೂ ಕೈಗಳ ಒಂದು ರಕ್ತ ಸಂಚಾರ ಸುಗಮವಾಗಿ ನಡೆಯುತ್ತೆ. ಹಾಗಾಗಿ ನಾವು ಈ ಥರ ನಮಸ್ಕಾರದಿಂದ ಯೋಗವನ್ನು ಸ್ಟಾರ್ಟ್ ಮಾಡಬೇಕು. ಯೋಗವನ್ನು ಮಾಡುವಾಗ ನಾವು ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಮನಸ್ಸಿನಲ್ಲಿ ಯಾವುದೇ ಯೋಚನೆಯನ್ನು ಇಟ್ಕೊಳ್ದಿರ ನೋಡಿ, ಬೆನ್ನು ನೇರವಾಗಿರಬೇಕು. ಈ ಥರ ಹೊಟ್ಟೆ ಎಲ್ಲ ಸ್ಟ್ರೈಟಾಗಿರಬೇಕು. ಇದನ್ನು ಚಿನ್ಮುದ್ರೆ ಅಂತಾರೆ. ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಈ ಥರ ಹಿಡ್ಕೊಂಡು ದೀರ್ಘವಾಗಿ ನಾವು ಉಸಿರು ಎಳ್ಕೋಬೇಕು. ಮತ್ತು ಹಾಗೆ ಆ ಉಸಿರನ್ನು ಆಚೆ ಬಿಡಬೇಕು. ದೀರ್ಘವಾಗಿ ಉಸಿರು ಎಳೆದುಕೊಂಡು ಉಸಿರನ್ನು ಆಚೆ ಬಿಡೋದ್ರಿಂದ ನಮ್ಮ ಒಂದು ಪ್ರಾಣವಾಯು ಅಂತಾರಲ್ಲ, ಅದು ಶುದ್ಧಿ ಆಗುತ್ತೆ, ವಾಯು ಶುದ್ಧಿ ಆಗುತ್ತೆ. ಹಾಗೂ ಹೊಟ್ಟೆಯಲ್ಲಿರುವ ಕಲ್ಮಶಗಳೆಲ್ಲ ಆಚೆ ಬರುತ್ತೆ. ಹಾಗಾಗಿ ನಾವು ಚಿನ್ಮುದ್ರೆ ಮಾಡುವಾಗ ದೀರ್ಘ ಶ್ವಾಸ ಮತ್ತು ನಿಶ್ವಾಸವನ್ನು ಮಾಡ್ತಾ ಇರಬೇಕು. ಉಸಿರಾಟ ಇದು ಒಂದು ತುಂಬ ಇಂಪಾರ್ಟೆಂಟ್ ಪೊಸಿಷನ್. ಇದು ಯಾವಾಗಲೂ ದೀರ್ಘ ಉಸಿರಾಟ ಮಾಡೋದು ಯೋಗದಲ್ಲಿ ತುಂಬ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಹಾಗಾಗಿ ದೀರ್ಘ ಉಸಿರಾಟ ತುಂಬ ಮುಖ್ಯವಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನೆಕ್ಸ್ಟ್ ಪೊಸಿಷನ್ ಏನು ಅಂದರೆ, ಮೊದಲು ಒಂದು ಕಾರ್ಪೆಟ್ ಮೇಲೆ ಕೂತ್ಕೊಂಡು ವಜ್ರಾಸನವನ್ನು ಹಾಕ್ಕೋಬೇಕು. ವಜ್ರಾಸನ ಹಾಕೋಕ್ಕೆ ಬಂದಿಲ್ಲ ಅಂದರೆ ಮಾಮೂಲಿಯಾಗಿ ಆರಾಮಾಸನದಲ್ಲೇ ಕೂತ್ಕೋಬೋದು. ಎರಡು ಕಾಲು ವಜ್ರಾಸನ ಹಾಕೋಕ್ಕೆ ಬಂದಿಲ್ಲ ಅಂದರೆ ಒಂದು ಕಾಲನಾದರೂ ವಜ್ರಾಸನದಲ್ಲಿ ಹಾಕ್ಬೋದು. ನೋಡಿ, ಎಡಗೈಯಲ್ಲಿ ಚಿನ್ಮುದ್ರ ಇಟ್ಕೊಂಡು ಬಲಗೈಯಲ್ಲಿ ಇದನ್ನು ಶ್ವಾಸ ಮುದ್ರಾ ಅಂತಾರೆ. ಎರಡು ಬೆರಳುಗಳನ್ನು ಹೀಗೆ ಮಡಚಿ ಹೆಬ್ಬೆರಳನ್ನು ಮೂಗಿನ ಒಂದು ಕಡೆ ಹಿಡ್ಕೊಂಡು ಒಂದು ಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಂಡು ಇನ್ನೊಂದು ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಆಮೇಲೆ ಇನ್ನೊಂದು ಕಡೆಯಿಂದ ಉಸಿರನ್ನು ಒಳಗೆ ಎಳೆದುಕೊಂಡು ಮೊದಲು ಯಾವ ಕಡೆ ಬಿಟ್ಟಿರ್ತೀವೋ ಉಸಿರು ಆ ಥರ ಉಸಿರು ಬಿಡಬೇಕು. ಹೀಗೆ ಉಸಿರನ್ನು ಎಳೆಯೋದು ಹಾಗೂ ಉಸಿರನ್ನು ಆಚೆ ಬಿಡೋದ್ರಿಂದ ಒಂದು ನಮ್ಮ ಗಂಟಲು ಶುದ್ಧಿ ಆಗುತ್ತೆ, ನಮ್ಮ ಉಸಿರಾಟ ಒಂದು ಸುಗಮವಾಗಿ ಆಗುತ್ತೆ. ಹಾಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಗಂಟಲಲ್ಲಿ ಏನಾದರೂ ಪ್ರಾಬ್ಲಮ್ಮು, ನೆಗಡಿ ಆ ಥರ ಏನಾದರೂ ಇದ್ದರೆ ಈ ಉಸಿರಾಟದಿಂದ ಆರಾಮಾಗುತ್ತೆ. ಇದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮ ತುಂಬ ಮುಖ್ಯ. ದಿನಕ್ಕೆ ಒಂದು 2 ನಿಮಿಷ 3 ನಿಮಿಷದಿಂದ ಒಂದು 10 ನಿಮಿಷದವರೆಗೂ ಪ್ರಾಣಾಯಾಮ ಮಾಡ್ಬೋದು. ಅದು ನಮ್ಮ ಒಂದು ಇದರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ನಾವು ಇದು ನೋಡಿ, ಇದು ಒಂದು ವಕ್ರಾಸನ ಅಂತ. ಈ ಥರ ಕಾಲನ್ನು ಹೀಗೆ ಮಡಚಿ ಕೂತ್ಕೊಂಡು ದೇಹವನ್ನು ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಸಿಗುತ್ತೆ. ಹಾಗೂ ಒಂದು ಜೀರ್ಣಕ್ರಿಯೆ ಚೆನ್ನಾಗೇ ಆಗುತ್ತೆ. ನೋಡಿ, ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ಹೊಟ್ಟೆಯಲ್ಲಿರೋ ಕಲ್ಮಶಗಳೆಲ್ಲ ಸರಾಗವಾಗಿ ಹೊರಗೆ ಹೋಗುತ್ತೆ. ಹಾಗಾಗಿ ನಾವು ಈ ಥರ ಒಂದು ವಕ್ರಾಸನ ಅಂತ ಮಾಡೋದು ತುಂಬ ಒಳ್ಳೆಯದು. ಸೊಂಟದ ಭಾಗ ಎಲ್ಲ ಒಂದು ಬೊಜ್ಜಿನಿಂದ ತುಂಬಿಕೊಂಡಿರೋಲ್ಲ, ಬೊಜ್ಜೆಲ್ಲ ಕರಗುತ್ತೆ. ಈಗ ನೆಕ್ಸ್ಟ್ ನೋಡಿ, ನಿಂತು ಮಾಡುವ ಆಸನಗಳು. ಫಸ್ಟು ನಾವು ಲೂಸನಿಂಗ್ ಎಕ್ಸಸೈಸ್ ಅಂತ ಕೈಯನ್ನು ಈ ಥರ ರೌಂಡಾಗಿ ಮುಂದೆಗಡೆ ಒಂದು 5 ಟೈಮ್ಸು, ಆಮೇಲೆ ಅದೇ ರೀತಿ ಹಿಂದೆಗಡೆ ಒಂದು 5 ಟೈಮ್ಸು ರೊಟೇಟ್ ಮಾಡ್ತಾ ಇರಬೇಕು. ಹೀಗೆ ರೊಟೇಟ್ ಮಾಡೋದ್ರಿಂದ ನಮ್ಮ ಭುಜಗಳ ಒಂದು ಸ್ನಾಯು ಸೆಳೆತ ಏನಾದರೂ ಇದ್ದರೆ ಅದು ವಾಸಿ ಆಗುತ್ತೆ.
ಇಲ್ಲ ಏನೂ ಇಲ್ಲ ಅಂದರೂ ಅದು ಒಂದು ರಕ್ತ ಚಲನೆಗೆ ಒಂದು ತುಂಬ ಅನುಕೂಲಕಾರಿಯಾಗುತ್ತೆ. ಇದು ನೋಡಿ, ಇದು ಮುಂಗಾಯನ್ನು ಈ ಥರ ಹಿಡ್ಕೊಂಡು ಈ ಥರ ರೌಂಡಾಗಿ ರೊಟೇಟ್ ಮಾಡಬೇಕು. ಮುಷ್ಟಿಯನ್ನು ಹಿಡ್ಕೊಂಡು ರೊಟೇಟ್ ಮಾಡ್ತಾ ಇರಬೇಕು. ಇದು ಕೂಡ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೋಡಿ, ಸೊಂಟದ ಭಾಗವನ್ನು ಹೀಗೆ ತಿರುಗಿಸೋದ್ರಿಂದ ಸೊಂಟದ ಭಾಗದಲ್ಲಿ ಬೊಜ್ಜು ಬೆಳೆಯಲ್ಲ. ಮುಂದಕ್ಕೆ ಹಾಗೂ ಲೆಫ್ಟಿಂದ ರೈಟ್, ರೈಟಿಂದ ಲೆಫ್ಟ್ ಈ ಥರ ತಿರುಗಿಸ್ತಾ ಇರಬೇಕು. ಈಗ ನೆಕ್ಸ್ಟ್ ನೋಡಿ, ಇನ್ನೊಂದು ಆಸನ. ಕೆಳಗಡೆ ಒಂದು ಮ್ಯಾಟ್ ಹಾಕಿಕೊಂಡಿದ್ದೀನಿ. ಕಾಲನ್ನು ಈ ಥರ ಮಾಡಿ ನಿಂತ್ಕೋಬೇಕು. ಲೆಫ್ಟ್ ಸ್ಟ್ರೈಟ್, ಲೆಫ್ಟ್ ಸ್ಟ್ರೈಟ್, ಲೆಫ್ಟ್ ಸ್ಟ್ರೈಟ್. ಇದು ಒಂದು ಭದ್ರಾಸನ ಅಂತಾರೆ, ವೀರಭದ್ರಾಸನ ಅಂತ ಕರೀತಾರೆ. ಈ ಥರ ಮಾಡೋದ್ರಿಂದ ಮೊಣಕಾಲು ಮಂಡಿಯಲ್ಲಿ ಏನಾದರೂ ನೋವಿದ್ದರೆ ಆ ನೋವೆಲ್ಲ ಕಮ್ಮಿ ಆಗುತ್ತೆ. ಆದರೆ ಮೊಣಕಾಲು ನೋವಿರೋರು ಈ ಥರ ಮಾಡೋದು ಬೇಡ. ನೋವು ಇಲ್ಲದೆ ಇರೋರು ಮೊದಲಿಂದನೇ ಪ್ರಿಕಾಷನ್ ತೊಗೊಳಕ್ಕೆ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಒಂದು ತುಂಬ ಬೆನಿಫಿಟ್ಸ್ ಇದೆ. ವೀರಭದ್ರಾಸನ ಅಂತ ಇದಕ್ಕೆ ಕರೀತಾರೆ. ನೋಡಿ, ಇದು ಕೈಗಳನ್ನು ಮೇಲಕ್ಕೆ ತಗೊಂಡು ಹೋಗಿ ನಮಸ್ಕಾರ ಮಾಡೋದು. ಹೀಗೆ ಮಾಡೋದ್ರಿಂದ ಕೈಗಳಿಗೆ ಒಂದು ಶಕ್ತಿ ಬರುತ್ತೆ. ಭುಜಗಳಲ್ಲಿ ಒಂದು ಫ್ರೋಝನ್ ಶೋಲ್ಡರ್ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಏನೂ ಬರಲ್ಲ. ಹಾಗಾಗಿ ಈ ಥರ ಆಗಾಗ ಕೈ ಮೇಲೆತ್ತಿ ನಮಸ್ಕಾರ ಮಾಡೋದು ಒಳ್ಳೆಯದು. ಇದು ನೋಡಿ, ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಮಗೆ ಬೊಜ್ಜು ಬೆಳೆಯೋದು ಕಮ್ಮಿ ಆಗುತ್ತೆ. ಬೊಜ್ಜು ಸೇರಿಕೊಳ್ಳಲ್ಲ ಮೈಯಲ್ಲಿ, ಶೇಪು ನೀಟಾಗಿ ಇರುತ್ತೆ. ಹಾಗಾಗಿ ಈ ಥರ ನಾವು ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಾಡ್ತಿರ್ಬೋದು ಎಲ್ಲರೂ. ಇವಾಗ ಯೋಗ ಎಕ್ಸಸೈಸ್ ಎಲ್ಲ ಹೆಚ್ಚಾಗಿ ಎಲ್ಲ ಜಿಮ್ ಮಾಡ್ತಾರೆ, ಬಟ್ ನಮಗೆ ಜಿಮ್ ಎಲ್ಲ ಸರಿ ಹೋಗಲ್ಲ. ಹಾಗಾಗಿ ನಾವು ಯೋಗ ಮಾಡೋದು. ಥ್ಯಾಂಕ್ ಯು ಫ್ರೆಂಡ್ಸ್.